ಈ ಭಾಗದ ಜನರದು ಅಚ್ಚುಮೆಚ್ಚಿನ ರೊಟ್ಟಿ ಅಂತ ಹೇಳ್ತಾರೆ. ಬಿಳಿ ಜೋಳದ ರೊಟ್ಟಿ ಉದ್ಯಮ ಕೂಡ ಇವತ್ತು ಯುದ್ಧದ ಬಿಸಿ ತಟ್ಟದ ಅಂತ ಹೇಳ್ಬೋದು. ಗ್ಯಾಸ್ ಸಿಲಿಂಡರ್ ಇಲ್ಲಿ ಕಡೆಂದು ಎಲ್ಲೋ ಒಂದು ಕಡೆ ರೊಟ್ಟಿ ಉದ್ಯಮ ಕೂಡ ನಲ್ಲಿ ಹೋಗ್ಯದ ಅಂತ ಹೇಳ್ಬೋದು. ನಾವು ಕೊಳಾರ್ ಗ್ರಾಮದಲ್ಲಿ ಇದೀವಿ, ನೋಡ್ಬೋದು ನೀವು. ಟೋಟಲಿ ಇಲ್ಲಿ 7ರಿಂದ 8 ಜನ ಪ್ರತಿದಿನ ಕೆಲಸ ಮಾಡ್ತಿರೋ ಗ್ಯಾಸ್ ಸಿಲಿಂಡರ್ಗಳಿದ್ದು ಒಲಿಗಳಿದ್ದು. ಅದರ ಏನು ಈಗಾಗಲೇ ಗ್ಯಾಸ್ ಸಿಲಿಂಡರ್ ಹಾಹಾಕಾರ ಸೃಷ್ಟಿ ಹಿನ್ನೆಲೆಯಲ್ಲಿ ಟೋಟಲಿ ಸೌದಿ ಒಲೆ ಮೇಲೆ ರೊಟ್ಟಿ ತಯಾರು ಮಾಡೋಂಥ ಪರಿಸ್ಥಿತಿ ಇವತ್ತು ಇವ್ರು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. 6ರಿಂದ 7 ಜನ ಬಲ್ಲಿ ಕೆಲಸ ಮಾಡ್ತಿರೋ, ಯಾರೂ ಬರ್ಲಾಗ್ತಾ ಇರಲ್ಲ, ಇಬ್ಬರು ಮುಗರು ಮಾತ್ರ ಬರ್ತಾ ಇದ್ದಾರೆ. ಕಾರಣ ಹೊರಗಡೆ ಬಿಸಿಲಿದೆ. ಆ ಬಿಸಿಲಿನಲ್ಲಿ ಭಾರಿ ಬಿಸಿಲು ಮಧ್ಯೆ ಏನದಂದ್ರೆ ಆ ರೊಟ್ಟಿ ಹೇಗೆ ಮಾಡಬೇಕು ಅಂಬೋದೊಂದು ಒಂದೇ ಉದ್ದೇಶದಿಂದ ಯಾರೂ ಬರ್ತಾ ಇಲ್ಲ. ಹೀಗಾಗಿ ನಿಜಕ್ಕೂ ದಿನಾಲು ಸಾವಿರಾರು ರೊಟ್ಟಿನ ತಯಾರಾಗ್ತೀವಿ ಇಲ್ಲಿ. ಅದರ ಗ್ಯಾಸ್ ಇಲ್ಲಿ ಕಡಿಂದು, ಸಿಲಿಂಡರ್ ಇಲ್ಲಿ ಕಡಿಂದು ಯುದ್ಧದ ಬಿಸಿ ಹಿನ್ನೆಲೆಯಲ್ಲಿ ಆ ಸೌದಿ ಒಲೆ ಮೇಲೆ ಏನಾದ್ರು ರೊಟ್ಟಿ ತಯಾರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವತ್ತು ಯುದ್ಧದ ಬಿಸಿ ಸಾಕಷ್ಟು ಒಲೆಗಳಿಗೆ ತಟ್ಟಿದೆ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕ ಭಾಗದ ಅಚ್ಚುಮೆಚ್ಚಂದ್ರೆ ರೊಟ್ಟಿ ಅಂತ ಹೇಳ್ತಾರೆ. ಆ ರೊಟ್ಟಿ ತಯಾರಿಯನ್ನು ಮಾಡ್ತಾರೆ ಮಹಿಳೆಯರು. ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಗ್ಯಾಸಿನ ಬಿಸಿ ಮುಟ್ಟ್ಯದ ಅಂತ ಹೇಳ್ಬೋದು. ಇಲ್ಲಿ ಈಗಾಗಲೇ ಇವ್ರ ತಾಯಿ ಇದ್ದಾರೆ. ಅವರೇ ಎಷ್ಟು ಮೊದಲು ಈಗೇನು ಸಮಸ್ಯೆ ಆಗಿದೆ ರೀ ಅವರೇ ಹೇಳ್ರಿ, ಪ್ರಾಬ್ಲಮ್ ಏನಾಗಿದೆ? ಏನು ಹೇಳ್ಬೇಕ್ರಿ, ಗ್ಯಾಸ್ ಅವನೇ ನಿಂಬಲ್ಲಿ ಹೇಳಿ. ಇಲ್ರಿ ಗ್ಯಾಸ್ ಇಲ್ಲ ನೋಡ್ರಿ. ಎಷ್ಟು ದಿನ ಆಯ್ತು ಈಗ ಇಲ್ಲ 15 ದಿವಸ ಆಯ್ತು. ಎಷ್ಟು ಮಂದಿ ಬರ್ತಿರಪ್ಪ ಇಲ್ಲಿ ರೊಟ್ಟಿ ಮಾಡಕ್ಕೆ ಇನ್ನ ಕೆಲ್ಸಕ್ಕೆ? 5-6-7 ಮಂದಿ ಬರ್ತೀರಿ. ಈಗ ಎಷ್ಟು ಜನ ಹೊಂಟಾರ? ಈಗ ಇಬ್ಬರು ಮುಗರೇ ಹೊಂಟಾರ್ರಿ, ಅವ್ರನ್ನೂ ಬರಲ್ಲತ್ತಾರ. ಯಾಕೆ ಬರಲೋಗ್ಯಾರ ಬೇರೆಯವ್ರು? ಇದು ಬೆಂಕಿ ಮುಂದೆ ಹೆಂಗೆ ಕೊಡ್ಬೇಕಲ್ಲತ್ತಾರ. ಎಷ್ಟು ರೊಟ್ಟಿ ತಯಾರು ಮಾಡ್ತೀರಾ ಅಕ್ಕೋರೆ? ಮೊದಲು ಸಿಲಿಂಡರ್ ಇದ್ದಲ್ಲ, ದಿನ ಎಷ್ಟು ರೊಟ್ಟಿ ತಯಾರಾಯ್ತು? ಮಾಡ್ತಿದ್ದೇವ್ರಿ 6,000. 60,000 ರೊಟ್ಟಿ ಡೈಲಿ? ಈಗ ಎಷ್ಟು ಸಾಲತ್ತವ್ರಿ? ಈಗ ಸಾಲತ್ತಾವ್ರಿ 1,000-1,500 ಅಷ್ಟೇ. ಅಂದ್ರೆ ಟೋಟಲಿ ಗ್ಯಾಸ್ ಇಲ್ಲಿ ಕಡೆ ಸಮಸ್ಯೆ ಆಗೈತೆ. ಭಾಳ ಸಮಸ್ಯೆ ಅದ ಅಂತೇಳಿ. ಎಷ್ಟು ಗ್ಯಾಸ್ ಬೇಕಾಯ್ತು ದಿನ ನೀವು ಸಿಲಿಂಡರ್? 4-5 ಬೇಕ್ರಿ. ಈಗ ಎಷ್ಟು ದಿನ ಐತಿಲ್ಲ ಸಿಲಿಂಡರ್? ಸಿಲಿಂಡರ್ ಇಲ್ಲ 15 ದಿವಸ ಆಯ್ತು ನೋಡಿ. ಹೆಂಗೆ ಮಾಡತ್ರಿ ಮತ್ತೆ ರೊಟ್ಟಿ? ಒಲೆ ಮ್ಯಾಗ್ರಿ ಇಂಥ ಬೆಂಕಿ ಮುಂದೆ ಕುಂತಿ ಮಾಡ್ಬೇಕಾದ್ರೆ ತೋಲ್ ಕಷ್ಟ ಅದ ರೀ. 8 ಗಂಟೆ ಡ್ಯೂಟಿ ಮಾಡ್ಬೇಕಾದ್ರೆ ಯಾರು ಬರ್ಲೋಗ್ಯಾರ ನೋಡ್ರಿ. ಸೊ ನೋಡ್ಬೋದು, ಇವ್ರು ನೋ ಅಂತ ಹೇಳ್ಬೋದು. ನೋಡ್ಬೋದು ಬಿಸಿ ಬಿಸಿ ರೊಟ್ಟಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಈ ರೊಟ್ಟಿ ಈ ಭಾಗದಂದ್ರೆ ಸಾಕಷ್ಟು ಜನರಿಗೆ ಅಚ್ಚುಮೆಚ್ಚು ರೊಟ್ಟಿ ಅಂತ ಹೇಳ್ಬೋದು, ಬಿಳಿಜೋಳ ರೊಟ್ಟಿ. ಆದರೆ 7ರಿಂದ 8 ಜನ ಕೆಲಸಕ್ಕೆ ಬರ್ತಿರು. ಇವತ್ತು ಇಬ್ಬರು ಮುಗರು ಕೂಡ ಬರ್ತಾ ಇಲ್ಲ. ಕಾರಣ ಬಿಸಿಲಿದೆ. ಬಿಸಿಲಿನಲ್ಲಿ ಬೆಂಕಿ ಮುಂದೆ ಕುಂತು ಹೆಂಗೇನದಂದ್ರೆ ರೊಟ್ಟಿ ಮಾಡಬೇಕು ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ. ಸುಮಾರು ದಿನಾಲು 6ರಿಂದ 7 ಸಾವಿರ ರೊಟ್ಟಿ ತಯಾರು ಮಾಡ್ತಿರು. ಆದ್ರೆ ಇವಾಗ ಪ್ರೆಸೆಂಟ್ 1,000 ರೊಟ್ಟಿ ನಾವು ಒಲೆ ಮೇಲೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು ದೃಶ್ಯದಲ್ಲಿ. ಸಾಕಷ್ಟು ಸಮಸ್ಯೆ ಏನದಂದ್ರೆ ಇವ್ರಿಗೆ ಆಗ್ಯದ ಅಂತ ಹೇಳ್ತಾ ಇದ್ದಾರೆ, ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾರ್ಕೆಟ್ ಕೂಡ ಬಿದ್ದೋಗಿದೆ, ಕೆಲಸ ಕೂಡ ಯಾರೂ ಬರ್ತಾ ಇಲ್ಲ. ಇಲ್ಲಿ ಈಗಾಗಲೇ ಏನ್ರಿ ಎಷ್ಟು ರೊಟ್ಟಿ ತಯಾರು ಮಾಡ್ತೀರಿ ದಿನಾಲು ಇಲ್ಲಿ? ಸರ್ ನಮಸ್ಕಾರ. ನಾವು ದಿನ ಈಗ ಪೆಲ್ಲೆ ಗ್ಯಾಸ್ ಇರುವಾಗ 6,000 7,000 ಒಂದು ದಿನ 8,000 ತನಕ ರೊಟ್ಟಿ ಮಾಡ್ತಿದ್ದೇವೆ. ಇವತ್ತು 1,000 2,000 ತೋಲ್ ಜಾಸ್ತಿ ಮಾಡಿದ್ರು 3,000 ಲಾಸ್ಟ್ ಅಷ್ಟೇ ರೊಟ್ಟಿ ಆಗ್ತಾಯಿದೆ. ಈಗ ಪೂರ ಇಲ್ಲಿ ಬೆಂಕಿಯಲ್ಲಿ ನಿಂದ್ರಕ್ಕೂ ಆಗ್ತಾಯಿಲ್ಲ. ಕಣ್ಣು ತೆರ್ಲಾಗಲ್ದ ಪೂರ ಎಲ್ಲ ಲೇಬರ್ಗಳಿಗೆಲ್ಲ ಪೂರ ಕಣ್ಣೆಲ್ಲ ಲಾಸ್ಟೇ ಪೂರ ತಬೀಯತ್ ಖರಾಬ್ ಆಗ್ಲತ್ತ ಅವ್ರದ್ದು. ಅವ್ರ ಕಡೆಯವ್ರಿಗೆ ಮಾರ್ಕ್ಸ್ ಕೊಟ್ಟಿದ್ದೆವು, ಪೂರ ಕಣ್ಣಿಗೆ ಚಸ್ಮಾ ಕೊಟ್ಟಿದ್ದೆವು. ಕೆಲಸ ನಿಲ್ಲಿಸ್ಲ ಬರ್ತಾಯಿಲ್ಲ, ಆರ್ಡರ್ ಪೂರ ಜಾಸ್ತಿ ಬರ್ತಾಯಿವೆ. ಅದಕ್ಕಾಗಿ ಗ್ಯಾಸಿನ ವ್ಯವಸ್ಥೆ ಜಲ್ದಿ ಆದಷ್ಟು ಮಾಡಬೇಕಂತ ಗೌರ್ಮೆಂಟಲ್ಲಿ ಕೇಳ್ಕೊತಿದ್ದೆ. ರೊಟ್ಟಿ ತಯಾರಾಗಿ ಈಗ ನಮ್ಮ ರೊಟ್ಟಿ ಇಲ್ಲಿ ಸುತ್ತ ಹಳ್ಳಿ ಹೋಯ್ತಾವ, ಬೀದರ್ ಡಿಸ್ಟಿಕ್ದಾಗ ಪೂರ ಎಲ್ಲ ಕಡೆ ಹೋಯ್ತಾವ. ಮತ್ತು ಇಲ್ಲಿ ಸುತ್ತ ಒಂದು 10-15 ಹಳ್ಳಿವ ಪೂರ ಎಲ್ಲ ಕಡೆ ನಮ್ಮದೇ ರೊಟ್ಟಿ ಇರ್ತಾವೆ ಇಲ್ಲಿ. ಮತ್ತು ಎಲ್ಲ ಇಲ್ಲಿ ಬಂದು ಹೋಯ್ತಾರೆ ಒಂದು ಥೋಡೆ ಮಂದಿ ರೊಟ್ಟಿ. ಟೋಟಲಿ ಈಗ ಗ್ಯಾಸ್ ಎಷ್ಟು ಬೇಕಾಯ್ತು? ಗ್ಯಾಸ್ ನಿಮಗೆ ದಿನ ಗ್ಯಾಸಿಗೆ 3ರಿಂದ 4 ಗ್ಯಾಸ್ ಬೇಕಾಯ್ತೀವಿ ರೀ. 4ರ ಮ್ಯಾಗೆ ಗ್ಯಾಸ್ ಬೇಕಾಯ್ತು. ಈಗಿಲ್ಲದ್ರ ಖಾಲಿ ಒಂದು ಗ್ಯಾಸ್ ಬಿ ಸಿಗಲಕ್ಕ ಹಿಂದೆ ಮುಂದೆ ನೋಡ್ಲತ್ತದ. ಕೆಲಸ 7 ಜನ ಮಾಡ್ತೀರಿ ರೀ ಪೂರ. ಈಗ 2-3 ಜನ ಖರೆ. ಸೊ ನೋಡ್ಬೋದು ನೀವು ಈಗಾಗಲೇ ಇವ್ರು ನೋ ಅಂತ ಹೇಳ್ಬೋದು. ಟೋಟಲಿ 7ರಿಂದ 8 ಜನ ಮೊದಲು ಕೆಲಸ ಮಾಡ್ತಿರು. ಆದರೆ ಈಗ 2-3 ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ರೊಟ್ಟಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಮೇಲಿಂದು ಸಾಕಷ್ಟು ಬಿಸಿಲಿದೆ. ಆ ಬಿಸಿಲಿನ ಮಧ್ಯೆ ಆ ಬೆಂಕಿ ಮುಂದೆ ಕುಂತೇನೆ, ಬೆಂಕಿ ಅಂತ ಒಲಿ ಮುಂದೆ ಕುಂತು ರೊಟ್ಟಿ ಮಾಡೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. 7ರಿಂದ 8 ಸಾವಿರ ರೊಟ್ಟಿ ತಯಾರಾಗ್ತೀವಿ. ಆದರೆ ಇವಾಗ ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದ ಬರೀ 1,000-2,000 ಮಾತ್ರ ರೊಟ್ಟಿ ಆಗ್ತಾಯಿವೆ. ಹೀಗಾಗಿ ಸರ್ಕಾರ ತಕ್ಷಣವೇ ನಮಗೇನು ಗ್ಯಾಸಿನ ಸಮಸ್ಯೆ ಆಗ್ತಾಯಿದೆ, ಸಿಲಿಂಡರ್ ಸಮಸ್ಯೆ ಆಗ್ತಾಯಿದೆ, ಆ ಸಮಸ್ಯೆಗೆ ಮುಕ್ತಿ ಕೊಡೋಂಥ ಕೆಲಸ ಮಾಡಲೇಬೇಕು ಅಂತೇಳಿ ಆ ತಾಯಂದಿರು ತಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಈ ಭಾಗದ ಜನರದು ಅಚ್ಚುಮೆಚ್ಚಿನ ರೊಟ್ಟಿ ಅಂತ ಹೇಳ್ತಾರೆ. ಬಿಳಿ ಜೋಳದ ರೊಟ್ಟಿ ಉದ್ಯಮ ಕೂಡ ಇವತ್ತು ಯುದ್ಧದ ಬಿಸಿ ತಟ್ಟದ ಅಂತ ಹೇಳ್ಬೋದು. ಗ್ಯಾಸ್ ಸಿಲಿಂಡರ್ ಇಲ್ಲಿ ಕಡೆಂದು ಎಲ್ಲೋ ಒಂದು ಕಡೆ ರೊಟ್ಟಿ ಉದ್ಯಮ ಕೂಡ ನಲ್ಲಿ ಹೋಗ್ಯದ ಅಂತ ಹೇಳ್ಬೋದು. ನಾವು
ಕೊಳಾರ್ ಗ್ರಾಮದಲ್ಲಿ ಇದೀವಿ, ನೋಡ್ಬೋದು ನೀವು. ಟೋಟಲಿ ಇಲ್ಲಿ 7ರಿಂದ 8 ಜನ ಪ್ರತಿದಿನ ಕೆಲಸ ಮಾಡ್ತಿರೋ ಗ್ಯಾಸ್ ಸಿಲಿಂಡರ್ಗಳಿದ್ದು, ಒಲಿಗಳಿದ್ದು. ಅದರ ಏನು ಈಗಾಗಲೇ ಗ್ಯಾಸ್ ಸಿಲಿಂಡರ್ ಹಾಹಾಕಾರ ಸೃಷ್ಟಿ ಹಿನ್ನೆಲೆಯಲ್ಲಿ ಟೋಟಲಿ ಸೌದಿ ಒಲೆ ಮೇಲೆ ರೊಟ್ಟಿ ತಯಾರು ಮಾಡೋಂಥ ಪರಿಸ್ಥಿತಿ ಗೊತ್ತಿವ್ರು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. 6ರಿಂದ 7 ಜನ ಬಲ್ಲಿ ಕೆಲಸ ಮಾಡ್ತಿರೋ, ಯಾರೂ ಬರ್ಲಾಗ್ತಾ ಇರಲ್ಲ, 2-3 ಮಾತ್ರ ಬರ್ತಾ ಇದ್ದಾರೆ. ಕಾರಣ ಹೊರಗಡೆ ಬಿಸಿಲಿದೆ. ಆ ಬಿಸಿಲಿನಲ್ಲಿ ಭಾರಿ ಬಿಸಿಲು ಮಧ್ಯೆ ಏನದಂದ್ರೆ ರೊಟ್ಟಿ ಹೇಗೆ ಮಾಡಬೇಕು ಅಂಬೋದೊಂದು ಒಂದೇ ಉದ್ದೇಶದಿಂದ ಯಾರೂ ಬರ್ತಾ ಇಲ್ಲ. ಹೀಗಾಗಿ ನಿಜಕ್ಕೂ ದಿನಾಲು ಸಾವಿರಾರು ರೊಟ್ಟಿನ ತಯಾರಾಗ್ತೀವಿ ಇಲ್ಲಿ. ಅದರ ಗ್ಯಾಸ್ ಇಲ್ಲಿ ಕಡಿಂದು, ಸಿಲಿಂಡರ್ ಇಲ್ಲಿ ಕಡಿಂದು, ಯುದ್ಧದ ಬಿಸಿ ಹಿನ್ನೆಲೆಯಲ್ಲಿ ಆ ಸೌದಿ ಒಲೆ ಮೇಲೆ ಏನಾದ್ರು ರೊಟ್ಟಿ ತಯಾರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವತ್ತು ಯುದ್ಧದ ಬಿಸಿ ಸಾಕಷ್ಟು ಒಲೆಗಳಿಗೆ ತಟ್ಟಿದೆ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕ ಭಾಗದ ಅಚ್ಚುಮೆಚ್ಚಂದ್ರೆ ರೊಟ್ಟಿ ಅಂತ ಹೇಳ್ತಾರೆ. ಆ ರೊಟ್ಟಿ ತಯಾರಿನ ಮಾಡ್ತಾರೆ ಮಹಿಳೆಯರು. ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಗ್ಯಾಸಿನ ಬಿಸಿ ಮುಟ್ಟ್ಯದ ಅಂತ ಹೇಳ್ಬೋದು. ಇಲ್ಲಿ ಈಗಾಗಲೇ ಇವ್ರ ತಾಯಿ ಇದ್ದಾರೆ. ಅವರೇ ಎಷ್ಟು ಮೊದಲು ಈಗ ಏನು ಸಮಸ್ಯೆ ಆಗ್ಯದ್ರಿ ಅವರೇ ಹೇಳ್ರಿ, ಪ್ರಾಬ್ಲಮ್ ಏನಾಗೈತೆ? ಏನು ಹೇಳ್ಬೇಕ್ರಿ? ಗ್ಯಾಸ್ ಅವನೇ ಇಲ್ಲ ನಿಮ್ಮಲ್ಲಿ? ಇಲ್ರಿ, ಗ್ಯಾಸ್ ಇಲ್ಲ ನೋಡ್ರಿ. ಎಷ್ಟು ದಿನ ಆಯ್ತು ಈಗ? ಈಗ ಇಲ್ಲ, 15 ದಿವಸ ಆಯ್ತು. ಎಷ್ಟು ಮಂದಿ ಬರ್ತಿರಪ್ಪ ಇಲ್ಲಿ ರೊಟ್ಟಿ ಮಾಡಕ್ಕೆ ಇನ್ನ ಕೆಲ್ಸಕ್ಕೆ? 5-6-7 ಮಂದಿ ಬರ್ತೀರಿ. ಈಗ ಎಷ್ಟು ಜನ ಹೊಂಟಾರ? ಈಗ 2-3 ಹೊಂಟಾರ್ರಿ. ಅವ್ರನ್ನೂ ಬರಲ್ಲತ್ತಾರ. ಯಾಕೆ ಬರ್ಲೋಗ್ಯಾರ ಬೇರೆಯವ್ರು? ಇದು ಬೆಂಕಿ ಮುಂದೆ ಹೆಂಗೆ ಕೊಡ್ಬೇಕಲ್ಲತ್ತಾರ. ಎಷ್ಟು ರೊಟ್ಟಿ ತಯಾರು ಮಾಡ್ತೀರಾ ಅಕ್ಕೋರೆ? ಮೊದಲು ಸಿಲಿಂಡರ್ ಇದ್ದಲ್ಲ, ದಿನ ಎಷ್ಟು ರೊಟ್ಟಿ ತಯಾರಾಯ್ತು? ಮಾಡ್ತಿದೇವ್ರಿ 6-7 ಸಾವಿರ. 6-7 ಸಾವಿರ ರೊಟ್ಟಿ ಡೈಲಿ? ಈಗ ಎಷ್ಟು ಸಾಲತ್ತವ್ರಿ? ಈಗ ಸಾಲತ್ತಾವ್ರಿ 1,000-1,500 ಅಷ್ಟೇ. ಅಂದ್ರೆ ಟೋಟಲಿ ಗ್ಯಾಸ್ ಇಲ್ಲಿ ಕಡೆ ಸಮಸ್ಯೆ ಆಗೈತೆ. ಭಾಳ ಸಮಸ್ಯೆ ಅದ ಅಂತೇಳಿ. ಎಷ್ಟು ಗ್ಯಾಸ್ ಬೇಕಾಯ್ತು ದಿನ ನೀವು ಸಿಲಿಂಡರ್? 4-5 ಬೇಕ್ರಿ. ಈಗ ಎಷ್ಟು ದಿನ ಆಯ್ತಿಲ್ಲ ಸಿಲಿಂಡರ್? ಸಿಲಿಂಡರ್ ಇಲ್ಲ 15 ದಿವಸ ಆಯ್ತು ನೋಡ್ರಿ. ಹೆಂಗೆ ಮಾಡತ್ತೀರಿ ಮತ್ತೆ ರೊಟ್ಟಿ? ಒಲೆ ಮ್ಯಾಗ್ರಿ. ಇಂಥ ಬೆಂಕಿ ಮುಂದೆ ಕುಂತಿ ಮಾಡ್ಬೇಕಾದ್ರೆ ತೋಲ್ ಕಷ್ಟ ಅದ ರೀ. 8 ಗಂಟೆ ಡ್ಯೂಟಿ ಮಾಡ್ಬೇಕಾದ್ರೆ ಯಾರು ಬರ್ಲಾಗ್ಯಾರ ಕಾರ್ಮಿಕರು? ಯಾರು ಬರ್ಲೋಗ್ಯಾರ ನೋಡ್ರಿ. ಸೊ ನೋಡ್ಬೋದು, ಇವ್ರು ನೋ ಅಂತ ಹೇಳ್ಬೋದು. ನೋಡ್ಬೋದು ಬಿಸಿ ಬಿಸಿ ರೊಟ್ಟಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಈ ರೊಟ್ಟಿ ಈ ಭಾಗದಂದ್ರೆ ಸಾಕಷ್ಟು ಜನರಿಗೆ ಅಚ್ಚುಮೆಚ್ಚು ರೊಟ್ಟಿ ಅಂತ ಹೇಳ್ಬೋದು, ಬಿಳಿಜೋಳ ರೊಟ್ಟಿ. ಆದರೆ 7ರಿಂದ 8 ಜನ ಕೆಲಸಕ್ಕೆ ಬರ್ತಿರು. ಇವತ್ತು 2-3 ಕೂಡ ಬರ್ತಾ ಇಲ್ಲ. ಕಾರಣ ಬಿಸಿಲಿದೆ. ಬಿಸಿಲಿನಲ್ಲಿ ಬೆಂಕಿ ಮುಂದೆ ಕುಂತು ಹ್ಯಾಂಗೇನದಂದ್ರೆ ರೊಟ್ಟಿ ಮಾಡಬೇಕು ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ. ಸುಮಾರು ದಿನಾಲು 6ರಿಂದ 7 ಸಾವಿರ ರೊಟ್ಟಿ ತಯಾರು ಮಾಡ್ತಿರು. ಆದ್ರೆ ಇವಾಗ ಪ್ರೆಸೆಂಟ್ 1,000 ರೊಟ್ಟಿ ನಾವು ಒಲೆ ಮೇಲೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು ದೃಶ್ಯದಲ್ಲಿ. ಸಾಕಷ್ಟು ಸಮಸ್ಯೆ ಏನದಂದ್ರೆ ಇವ್ರಿಗೆ ಆಗ್ಯದ ಅಂತ ಹೇಳ್ತಾ ಇದ್ದಾರೆ, ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾರ್ಕೆಟ್ ಕೂಡ ಬಿದ್ದೋಗಿದೆ, ಕೆಲಸ ಕೂಡ ಯಾರೂ ಬರ್ತಾ ಇಲ್ಲ. ಇಲ್ಲಿ ಈಗಾಗಲೇ ಏನ್ರಿ ಎಷ್ಟು ರೊಟ್ಟಿ ತಯಾರು ಮಾಡ್ತೀರಿ ದಿನಾಲು ಇಲ್ಲಿ? ಸರ್ ನಮಸ್ಕಾರ. ನಾವು ದಿನ ಈಗ ಪೆಲ್ಲೆ ಗ್ಯಾಸ್ ಇರುವಾಗ 6,000 7,000 ಒಂದು ದಿನ 8,000 ತನಕ ರೊಟ್ಟಿ ಮಾಡ್ತಿದ್ದೇವೆ. ಇವತ್ತು 1,000 2,000 ತೋಲ್ ಜಾಸ್ತಿ ಮಾಡಿದ್ರು 3,000 ಲಾಸ್ಟ್ ಅಷ್ಟೇ ರೊಟ್ಟಿ ಆಗ್ತಾಯಿದೆ. ಈಗ ಪೂರ ಇಲ್ಲಿ ಬೆಂಕಿಯಲ್ಲಿ ನಿಂದ್ರಕ್ಕೂ ಆಗ್ತಾಯಿಲ್ಲ. ಕಣ್ಣು ತೆರ್ಲಾಗಲ್ದ ಪೂರ ಎಲ್ಲ ಲೇಬರ್ಗಳಿಗೆಲ್ಲ ಪೂರ ಕಣ್ಣೆಲ್ಲ ಲಾಸ್ಟೇ ಪೂರ ತಬೀಯತ್ ಖರಾಬ್ ಆಗ್ಲತ್ತ ಅವ್ರದ್ದು. ಅದ್ರ ಕಡೆಯವ್ರಿಗೆ ಮಾರ್ಕ್ಸ್ ಕೊಟ್ಟಿದ್ದೆವು, ಪೂರ ಕಣ್ಣಿಗೆ ಚಸ್ಮಾ ಕೊಟ್ಟಿದ್ದೆವು. ಕೆಲಸ ನಿಲ್ಲಿಸ್ಲ ಬರ್ತಾಯಿಲ್ಲ, ಆರ್ಡರ್ ಪೂರ ಜಾಸ್ತಿ ಬರ್ತಾಯಿವೆ. ಅದಕ್ಕಾಗಿ ಗ್ಯಾಸಿನ ವ್ಯವಸ್ಥೆ ಜಲ್ದಿ ಆದಷ್ಟು ಮಾಡಬೇಕಂತ ಗೌರ್ಮೆಂಟಲ್ಲಿ ಕೇಳ್ಕೊತಿದ್ದೆ. ರೊಟ್ಟಿ ತಯಾರಾಗಿ ಈಗ ನಮ್ಮ ರೊಟ್ಟಿ ಇಲ್ಲಿ ಸುತ್ತ ಹಳ್ಳಿ ಹೋಯ್ತಾವ, ಬೀದರ್ ಡಿಸ್ಟಿಕ್ದಾಗ ಪೂರ ಎಲ್ಲ ಕಡೆ ಹೋಯ್ತಾವ. ಮತ್ತು ಇಲ್ಲಿ ಸುತ್ತ ಒಂದು 10-15 ಹಳ್ಳಿವ ಪೂರ ಎಲ್ಲ ಕಡೆ ನಮ್ಮದೇ ರೊಟ್ಟಿ ಇರ್ತಾವೆ ಇಲ್ಲಿ. ಮತ್ತು ಎಲ್ಲ ಇಲ್ಲಿ ಬಂದು ಹೋಯ್ತಾರೆ ಒಂದು ಥೋಡೆ ಮಂದಿ ರೊಟ್ಟಿ. ಟೋಟಲಿ ಈಗ ಗ್ಯಾಸ್ ಎಷ್ಟು ಬೇಕಾಯ್ತು? ಗ್ಯಾಸ್ ನಿಮಗೆ ದಿನ ಗ್ಯಾಸ್ ಈಗ 3ರಿಂದ 4 ಗ್ಯಾಸ್ ಬೇಕಾಯ್ತೀವಿ ರೀ. 4 ಮ್ಯಾಗೆ ಗ್ಯಾಸ್ ಬೇಕಾಯ್ತು. ಈಗಿಲ್ಲದ್ರ ಖಾಲಿ ಒಂದು ಗ್ಯಾಸ್ ಬಿ ಸಿಗಲಕ್ಕ ಹಿಂದೆ ಮುಂದೆ ನೋಡ್ಲತ್ತದ. ಕೆಲಸ 7 ಜನ ಮಾಡ್ತೀರಿ ರೀ ಪೂರ. ಈಗ 2-3 ಜನ ಖರೆ. ಸೊ ನೋಡ್ಬೋದು ನೀವು ಈಗಾಗಲೇ ಇವ್ರು ನೋ ಅಂತ ಹೇಳ್ಬೋದು. ಟೋಟಲಿ 7ರಿಂದ 8 ಜನ ಮೊದಲು ಕೆಲಸ ಮಾಡ್ತಿರು. ಆದರೆ ಈಗ 2-3 ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ರೊಟ್ಟಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಮೇಲಿಂದು ಸಾಕಷ್ಟು ಬಿಸಿಲಿದೆ. ಆ ಬಿಸಿಲಿನ ಮಧ್ಯೆ ಆ ಬೆಂಕಿ ಮುಂದೆ ಕುಂತೇನೆ ಬೆಂಕಿ ಅಂತ ಒಲಿ ಮುಂದೆ ಕುಂತು ರೊಟ್ಟಿ ಮಾಡೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. 7ರಿಂದ 8 ಸಾವಿರ ರೊಟ್ಟಿ ತಯಾರಾಗ್ತೀವಿ. ಆದರೆ ಇವಾಗ ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದ ಬರೀ 1,000-2,000 ಮಾತ್ರ ರೊಟ್ಟಿ ಆಗ್ತಾಯಿವೆ. ಹೀಗಾಗಿ ಸರ್ಕಾರ ತಕ್ಷಣವೇ ನಮಗೇನು ಗ್ಯಾಸಿನ ಸಮಸ್ಯೆ ಆಗ್ತಾಯಿದೆ, ಸಿಲಿಂಡರ್ ಸಮಸ್ಯೆ ಆಗ್ತಾಯಿದೆ, ಆ ಸಮಸ್ಯೆಗೆ ಮುಕ್ತಿ ಕೊಡೋಂಥ ಕೆಲಸ ಮಾಡಲೇಬೇಕು ಅಂತೇಳಿ ಆ ತಾಯಂದಿರು ತಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.